ಮೇಲೆ ಫೈರಿಂಗ್ ಕೇಸ್ಗೆ ರಣರೋಚಕ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ ನೋಡ್ತಾ ಹೋಗ್ಬೋದು ನೀವು. ಏನಾಯ್ತು ಅಲ್ಲಿ, ಯಾಕಾಯ್ತು ಮತ್ತು ಹೇಗಾಯ್ತು ಅಂತ. ಫೈರಿಂಗ್ ಹಿಂದಿದ್ಯಾ ಸುಪಾರಿ ಹಂತಕರ ಕೈವಾಡ. ರಿಕ್ರೈಮಲ್ ಅಟ್ಯಾಕ್ಗೆ ಸುಪಾರಿ ಹಂತಕರೊಂದಿಗೆ ಡೀಲ್ ಏನಾದ್ರೂ ಆಯ್ತಾ? ಸುಪಾರಿ ಹಂತಕರಿಗೆ ಡೀಲ್ ಕೊಟ್ಟಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತದೆ. ಮತ್ತೆ ಶಾಪ್ ಶೂಟರ್ಸ್ ನ ಏನಾದ್ರೂ ಇಲ್ಲಿ ಬಳಸಿದಾರಾ ಅಂದ್ರೆ ಅವರ ಕೈವಾಡ ಇದೆಯಾ? ಸುಪಾರಿ ಕೊಟ್ಟು ರಿಕಿರೈನ ಮುಗಿಸೋಕ್ ಪ್ರಯತ್ನ ಪಟ್ರ? ಈ ಹಿನ್ನೆಲೆಯಲ್ಲೂ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಫೈರಿಂಗ್ ಹಿಂದಿದ್ಯಾ ಸುಪಾರಿ ಹಂತಕರ ಕೈವಾಡ ಅನ್ನುವ ಪ್ರಶ್ನೆ ಇದೆ. ಈಗ ಬೈಟ್ ಕೊಡ್ಬೇಕಾದ್ರೆ ಈಗ ತನಿಖೆಯನ್ನು ನಡೆಸ್ತಾ ಇರೋ ಪೊಲೀಸರು ಕೂಡ ಅದನ್ನೇ ಹೇಳಿದ್ದು. ಈ ಒಂದು ಶಾರ್ಟ್ ಗನ್ನ ಬಳಸಿರ್ಬೋದು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಎಲ್ಲ ಗೊತ್ತಿರುವಂಥವ್ರೆ ಸುಪಾರಿ ಏನಾದರೂ ಕೊಟ್ಟು ಮಾಡಿಸಿದ್ರ ಅಥವಾ ನೇರವಾಗಿ ಬಂದು ಅವರೇ ಫೈರಿಂಗ್ ಮಾಡಿದ್ರ? ಎರಡು ಅನುಮಾನ ಇದೆ. ಬಟ್ ಶಾಪ್ ಶೂಟರ್ಸ್ ಅಂತ ಹೆಚ್ಚಿನ ಅನುಮಾನಗಳು ಕಾಡ್ತದೆ. ಯಾಕೆ ಅನುಮಾನ ಅನ್ನೋದನ್ನು ಕೂಡ ಮುಂದಕ್ಕೆ ನೋಡ್ತಾ ಹೋಗೋಣ. ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ರಿಕಿರೈ ಮೇಲೆ ಫೈರಿಂಗ್ ಆಗಿದೆ. ಅದು ಕೂಡ ತಡರಾತ್ರಿ. ಇತ್ತೀಚೆಗೆ ತಾನೇ ಅಬ್ರಾಡ್ನಿಂದ ರಿಟರ್ನ್ ಆಗಿದ್ರು, ವಾಪಸ್ ಬಂದಿದ್ರು. ಅವರ ರಾಮನಗರದ ಮನೆಯಲ್ಲಿದ್ರು. ತಡರಾತ್ರಿ ಆತ ಮನೆಯಿಂದ ಹೊರಗೆ ಬರ್ತಾನೆ ಅಂತ ಮಾಹಿತಿ ಹೇಗ್ಲಿಕ್ಕಾಯ್ತು? ಜೊತೆಯಲ್ಲಿದ್ದಂಥವ್ರೆ ಸ್ಕೆಚ್ ಹಾಕ್ಬಿಟ್ರಾ ಅಥವಾ ಸ್ಕೆಚ್ ಹಾಕೋರಿಗೆ ಸಪೋರ್ಟ್ ಮಾಡಿಬಿಟ್ರಾ? ಜೊತೆಲಿದ್ದವರೇ ಗುನ್ನ ಇಟ್ರಾ? ಇಂಥ ಎಲ್ಲ ಅನುಮಾನಗಳು ಕಾಡುತ್ತೆ. ಯಾಕಂತ ಹೇಳಿದ್ರೆ ತಡರಾತ್ರಿವರೆಗೂ ಕಾದು ಕೂತಿರ್ತಾರೆ. ಇವ್ರು ಇಷ್ಟೊತ್ತಿಗೆ ಹೊರಗೆ ಬರ್ತಾರೆ ಅಂತ ಮಾಹಿತಿ ಜೊತೆಲಿದ್ದವ್ರು ತಾನೇ ಲೀಕ್ ಮಾಡಬೇಕು. ಈ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಜೊತೆಗೆ ಆ ಕಾರ್ನಲ್ಲಿ ಎಷ್ಟು ಜನ ಇದ್ರು? ರಿಕಿರೈ ಜೊತೆಗೆ ಡ್ರೈವರ್ ಜೊತೆಗೆ ಇನ್ಯಾರಾದ್ರೂ ಇದ್ರಾ? ಆಮೇಲೆ ಈಗ ರಿಕಿರೈ ಅಂತೂ ಮಾತನಾಡುವ ಪರಿಸ್ಥಿತಿ ಇಲ್ಲ. ತನಿಖೆಯನ್ನ ಈಗ ಫೇಸ್ ಮಾಡೋದು ಯಾರು? ಡ್ರೈವರ್ನ ವಿಟ್ನೆಸ್ ಆಗಿ ತಗೊಳ್ತಾರೆ, ಹೈ ವಿಟ್ನೆಸ್ ಆಗಿ. ಎಷ್ಟು ಸಲ ಸೌಂಡ್ ಕೇಳಿಸ್ತು, ಯಾರು ಬಂದಿದ್ರು, ನೀವು ಗಮನಿಸಿದ್ರ, ಸುತ್ತಮುತ್ತ CCTV ಏನಾದರೂ ಇದೆಯಾ, ನಾವು ತನಿಖೆಯನ್ನ ಮಾಡಬೇಕು. ಮತ್ತು ನಿಮಗೆ ಹೆಚ್ಚಿನ ಮಾಹಿತಿ ಏನು ಗೊತ್ತಿದೆ? ಅನುಮಾನ ಈ ಥರದ್ದು ಏನಾದರೂ ಆಗ್ಬೋದು ಅಂತ ಅನುಮಾನ ಅಥವಾ ಸುಳಿವಿತ್ತ? ಹೀಗೆ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ ಈಗ ಆಲ್ರೆಡಿ. ಈ ಕಡೆನಾ ಆ ಕಡೆ ಓಕೆ, ಇದೀಗ ಆಲ್ರೆಡಿ ಸ್ಥಳ ಮಹಜೂರು ಆರಂಭ ಮಾಡಿದ್ದಾರೆ ನೋಡಿ ಪೊಲೀಸರು. ತಡರಾತ್ರಿ ಆದರೂ ಕೂಡ ಸ್ಥಳ ಮಹಜೂರಿನ ರೀತಿಯಲ್ಲಿ ಆ ಡ್ರೈವರ್ ಅವರೇ, ರಿಕಿರೈ ಡ್ರೈವರ್, ಆತನನ್ನು ನೀನು ಎಲ್ಲಿ ಕೂತಿದ್ದೆ, ಏನಾಯಿತು ಆ ಸಂದರ್ಭದಲ್ಲಿ ಅಂತ ಇಂಚಿಂಚು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಆಲ್ಸೋ ವಿಟ್ನೆಸ್ಗೋಸ್ಕರ ಕೆಲವೊಂದು ಫೋಟೋಗಳನ್ನು ಕೂಡ ತಗೊಂಡಿದ್ದಾರೆ. ಕೇಳ್ತಾರೆ ಎಷ್ಟು ಸುತ್ತಿನ ಒಂದು ಫೈರಿಂಗ್ ಆಯಿತು, ಮೊದಲಿಗೆ ನೀನು ಗಾಡಿ ಎಲ್ಲಿ ಶುರು ಮಾಡಿದೆ, ಹೇಗೆ ಸ್ಟಾಪ್ ಮಾಡಿದೆ, ಯಾಕೆ ಸ್ಟಾಪ್ ಮಾಡಿದೆ, ಸೌಂಡ್ ಯಾವ ಕಡೆಯಿಂದ ಬಂತು, ಎಷ್ಟು ಸಲ ಫೈರಿಂಗ್ ಆಯಿತು, ಮತ್ತು ನೀನು ಎಲ್ಲಿ ಕೂತಿದ್ದೆ, ರಿಕಿರೈ ಎಲ್ಲಿ ಕೂತಿದ್ರು ಅಂತೆಲ್ಲ. ನಾನು ಆರಂಭದಲ್ಲಿ ಡ್ರೈವಿಂಗ್ ಸೀಟ್ನಲ್ಲೇ ಅವ್ರು ಕೂತಿದ್ರು ಅಂತ ಹೇಳ್ತಾ ಇದ್ದೆ. ಅವ್ರು ಹಿಂದಿನ ಸೀಟಲ್ಲಿ ಕೂತಿದ್ದಾರೆ, ಡ್ರೈವಿಂಗ್ ಸೀಟ್ನಲ್ಲಿ ಕೂತಿದ್ರು. ಆ ನಂತರ ಸೌಂಡ್ ಎಲ್ಲಿಂದ ಬಂತು, ಏನೋ ಟಪ್ ಅಂತ ಸೌಂಡ್ ಆಯಿತು ಸರ್, ಗಾಡಿ ಸೈಡಿಗೆ ಹಾಕ್ತೆ, ಅಷ್ಟೊತ್ತಿಗೆ ಹಿಂಗೆ ಫೈರಿಂಗ್ ಆಯಿತು ಅಂತ ಸದ್ಯಕ್ಕಾತ ಮಾಹಿತಿನ ಮೇಲ್ನೋಟಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಒಂದು ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ರಿ. ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗ ಸ್ಥಳ ಮಹಜೂರಿನ ರೀತಿಯಲ್ಲಿ ಆಲ್ರೆಡಿ ಎಲ್ಲ ರೀತಿಯ ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ. FSL ಟೀಮ್ ಮತ್ತು ಶ್ವಾನದಳ ಅಂದರೆ ಡಾಗ್ ಸ್ಕ್ವಾಡ್ ಎಲ್ಲವನ್ನ ಕೂಡ ಬಳಸ್ಕೊಳ್ತಾ ಇದ್ದಾರೆ ಈ ಒಂದು ಇನ್ವೆಸ್ಟಿಗೇಷನ್ಗೆ. ಇಲ್ಲಿ ಅನುಮಾನಗಳು ಜೊತೆಲಿದ್ದಂಥವರೇ ಹಾಕ್ಕೊಟ್ಬಿಟ್ರಾ? ಯಾವುದೇ ಕಾರಣ ಇರಲಿ, ವೈಯಕ್ತಿಕ ಕಾರಣವೋ ಮತ್ತೊಂದು ಮಗದೊಂದು ಅಥವಾ ಅವರ ತಂದೆ ಮೇಲಿನ ಸೇಡೋ ಅಥವಾ ಇವ್ರು ಏನಾದರೂ ಬಿಸ್ನೆಸ್ಸಲ್ಲಿ ಸಮಸ್ಯೆ ಆಗಿತ್ತೋ, ಬಿಸ್ನೆಸ್ಸಿಂದ ಲಾಸ್ ಅನುಭವಿಸಿರುವಂಥವ್ರು ಈ ರೀತಿಯ ಪ್ರಯತ್ನಕ್ಕೆ ಮುಂದಾದರೂ, ವಾಟ್ ಎವರ್ ಇಟ್ ಈಸ್, ಮುಂದೆ ಗೊತ್ತಾಗುತ್ತೆ ಅದು ತನಿಖೆಯಲ್ಲಿ. ಬಟ್
ಹೇಗೆ ಅಷ್ಟೊತ್ತಲ್ಲೇ ಹೊರಗೆ ಬರ್ತಾರೆ ಅಂತ ಕಾದು ಕುಳ್ತಿದ್ರು, ಯಾವಾಗಿಂದ ಕಾದು ಕುಳ್ತಿದ್ರು,